ಗರಿಗರಿಯಾಗಿ ಉಬ್ಬಿ ಬರುವಂತಹ ಪೂರಿನ ಮೈದಾ ಹಿಟ್ಟಿಲ್ಲದೆ ಸೋಡಾ ಇಲ್ಲದೆ ಬಿಳಿಯಾಗಿ ಹೇಗೆ ಮಾಡೋದಂತ ನೋಡೋಣ. ಈ ಪೂರಿನ ನೀವು ಮಾಡಿ ಒಂದಿನ ಇಟ್ಟರೂ ಸಹ ಸಾಫ್ಟಾಗಿಯೇ ಇರುತ್ತೆ, ರಬ್ಬರ್ ರೀತಿಯಾಗಿ ಆಗಲ್ಲ. ಮೊದಲಿಗೆ 2 ಕಪ್ ಆಗುವಷ್ಟು ಚಿರೋಟಿ ರವೆನ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಆದಷ್ಟು ಚಿರೋಟಿ ರವೆನೇ ಉಪಯೋಗಿಸ್ಕೋಬೇಕು, ಯಾವುದೇ ಕಾರಣಕ್ಕೂ ಮೀಡಿಯಮ್ ರವೆನೆಲ್ಲ ಉಪಯೋಗಿಸ್ಕೋಬೇಡಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಇದನ್ನು ಗಟ್ಟಿಯಾಗಿ ಕಲಸಿ ಒಂದು 10 ನಿಮಿಷ ಚೆನ್ನಾಗಿ ನಾದ್ಕೊಂಡ್ರೆ ನಮಗೆ ಮೈದಾ ಹಿಟ್ಟಿನ ಅದಕ್ಕೆ ಬರುತ್ತೆ. ನೋಡಿ, ಈ ರೀತಿಯಾಗಿ ಕಲಸಿದ ಮೇಲೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು 1 ಗಂಟೆಗಳ ಕಾಲ ಹಿಟ್ಟನ್ನು ನೆನೆಯೋದಕ್ಕೆ ಬಿಟ್ಬಿಡಿ. 1 ಗಂಟೆ ನಂತರ ತೋರಿಸ್ತಾ ಇದ್ದೀನಿ ನೋಡಿ. ಸೇಮ್ ನಮಗೆ ಮೈದಾ ಹಿಟ್ಟೆಲ್ಲ ಯಾವ ರೀತಿ ಟೆಕ್ಸ್ಚರ್ ಬರುತ್ತೆ ಅದೇ ರೀತಿಯೇ ಇರುತ್ತೆ. ಇದನ್ನು ಇವಾಗ ಉಂಡೆಗಳಾಗಿ ಮಾಡಿಕೊಂಡು ಮೈದಾ ಹಿಟ್ಟನ್ನು ಡಸ್ಟಿಂಗ್ ಮಾಡಿ ಕ್ಲೀನಾಗಿ ಇದನ್ನು ಲಟ್ಟಿಸ್ಕೋಬೇಕು. ತುಂಬ ತೆಳುವಾಗೂ ಲಟ್ಟಿಸ್ಕೋಬೇಡಿ, ತುಂಬ ದಪ್ಪವಾಗಿಯೂ ಸಹ ಲಟ್ಟಿಸ್ಕೋಬೇಡಿ. ಈ ಹದದಲ್ಲಿ ಲಟ್ಟಿಸ್ಕೊಂಡು ಚೆನ್ನಾಗಿ ಕಾದಿರುವಂತಹ ಎಣ್ಣೆಗೆ ಪೂರಿಗಳನ್ನ ಹಾಕಿ 2 ಸೈಡು ಸಹ ಬೇಯಿಸಿದ್ರೆ ರುಚಿಯಾಗಿ ಸಾಫ್ಟ್ ಆಗಿರುವಂತಹ ಪೂರಿ ರೆಡಿಯಾಗೋಗುತ್ತೆ. ಯಾವಾಗಲೂ ಪೂರಿನ ಮಾಡಬೇಕಾದ್ರೆ ಎಣ್ಣೆ ತುಂಬ ಚೆನ್ನಾಗಿ ಕಾದಿದ್ರೇ ಪೂರಿ ಉಬ್ಬಿ ಬರೋದು. ಜೊತೆಗೆ ರವೆ